ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ದಾವಣಗೆರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಗಣಪತಿಯ ಟೆಂಟಲ್ಲಿ ನಾನಿದ್ದೀನಿ. ಈಗಾಗಲೇ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಒಂದಷ್ಟು ಯುವಕರು ಆ ಗಣಪತಿಯನ್ನು ಕೂರಿಸುವಂಥ ಕೆಲಸವನ್ನು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಗಣಪತಿಯ ಅಲಂಕಾರಗಳು ನಡೀತಾ ಇದೆ. ಒಂದಷ್ಟು ಯುವಕರು ಆ ಗಣಪತಿಯನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ಆ ಗಣಪತಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ತಾರೆ, ಸೊ ಏನೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ನಿಮ್ಮ ಟೀಮ್ ಹೆಸರು ಏನಿದೆ? ನಮ್ದು ರಾವಣಕ ಮಹಾರಾಜ್ ಅಂತ. ರಾವಣಕ ಮಹಾರಾಜ್. ಓ ವೆರಿ ನೈಸ್ ನೇಮ್. ಸೊ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ? ಪ್ರಸಾದ ಎಲ್ಲ ಇದೆ. 5,000 ಜನಕ್ಕೆ ಅಡಿಗೆ ಮಾಡಿಸ್ತೀವಿ. 5,000 ಜನಕ್ಕೆ ಪ್ರಸಾದ ಎಲ್ಲರಿಗೂ ಸಿಗುತ್ತೆ. ಎಲ್ಲರೂ ನೀಟಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಎಲ್ಲರೂ ಬರ್ಬಾರ್ದು ಭಕ್ತಾದಿಗಳು. ಗಣಪತಿ 51 ದಿನಗಳ ಯಾವ ರೀತಿ ಕಾಪಾಡೋದು? ಕೆಲವೊಬ್ರು 15 ದಿವಸಕ್ಕೆ ಡೈಲಿ ಫಂಕ್ಷನ್ ಇರುತ್ತೆ. ಮಕ್ಕಳಿಗೆಲ್ಲ ಆಟ ಆಡಿಸ್ತೀವಿ. 15 ದಿವಸಕ್ಕೆ ಕಾರ್ತಿಕ ಮಾಸ ಇರುತ್ತೆ. ಮತ್ತೆ 20 ದಿವಸಕ್ಕೆ ಆರ್ಕೆಸ್ಟ್ರಾ ಮಾಡ್ಬೇಕಂತಿದೀವಿ. ಅದೇ ಒಂಚೂರು ಗ್ರಾಂಡ್ ಅಂದ್ರೆ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಒಂದು ಡಿಫ್ರೆಂಟ್ ಆದ ಇವೆಂಟ್ಸ್ಗಳನ್ನ ಕಂಡಕ್ಟ್ ಮಾಡ್ತೀರಾ? ಮಾಡ್ತೀವಿ. ಮತ್ತೆ ಏನೇನು ಮಾಡ್ತೀರಾ? ಮತ್ತೆ ಒಂದು ಸ್ವಲ್ಪ ನೋಡೋದು, ಅವಾಗ ಹುಡುಗರಿಗೆಲ್ಲ ಆಟ ಆಡ್ಸೋದು ಎಲ್ಲ ಮಾಡೋದು. ಎಲ್ಲರಿಗೂ ಒಟ್ಟು ಖುಷಿಯಾಗಿ ಮಾಡೋದು. ಸೊ ಇದಕ್ಕೆ ಏರಿಯಾದರ ಸಪೋರ್ಟ್ ಹೇಗಿದೆ? ಏರಿಯಾದರ ಸಪೋರ್ಟ್ ಅಷ್ಟೊಂದಿಲ್ಲ. ಹುಡುಗರು ಸಪೋರ್ಟ್ ಭಾಳ. ಹುಡುಗರಿಂದನೇ ಮಾಡ್ತಿರೋದು. ಸೊ ಒಟ್ಟಿನಲ್ಲಿ ನಿಮ್ಮ ಗಣಪತಿ ಈಗಾಗಲೇ ನೋಡಕ್ ಬಂದಿದ್ರ? ಸೊ 14 ಅಡಿ ಗಣಪತಿಯನ್ನ ಇಡ್ತಾ ಇದ್ರ. ಸೊ ಒಂದು ಥೀಮ್ ಇಟ್ಕೊಂಡಿರ್ತಾರ. ಸೊ ಯಾವ ರೀತಿ ಡಿಸೈನ್ ಮಾಡಿಸಿದ್ರ? ಡಿಸೈನು ದೇವಸ್ಥಾನ ಟೈಪ್ ಅನ್ಕೊಂಡಿದೀವಿ. ಇನ್ನ ಮಾಡಿಲ್ಲ. ದೇವಸ್ಥಾನ ಟೈಪ್ ಅನ್ಕೊಂಡಿದೀವಿ. ಸೊ ಗಣಪತಿದು ಬ್ಯಾಕ್ ಗ್ರೌಂಡ್ ಯಾವ ತರ ಮಾಡ್ತಿದ್ರ? ಬ್ಯಾಕ್ ಗ್ರೌಂಡು ಒಟ್ಟು ನೋಡಿದೀವಿ ಎಲ್ಲ. ಇನ್ನ ಮಾಡಿಲ್ಲ. ನವಿಲ್ಗೆರೆ ಅದೆಲ್ಲ ಬರುತ್ತೆ. ಓಕೆ. ಸೊ ಇದು ಇವರ ಮಾತಾ. ಬನ್ನಿ ಮತ್ತಷ್ಟು ಯುವಕರು ಒಂದಷ್ಟು ಗಣಪತಿ ಪ್ರಿಪ್ರೇಷನ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಬರೋಣ.
ಸೊ ಗಣಪತಿನ ನೋಡೋದು ತುಂಬ ಈಸಿ, ಅದನ್ನು ಮಾಡಿದಂಥ ಕೈಗಳಿದೆಯಲ್ಲ ತುಂಬಾ ಕಷ್ಟಪಟ್ಟಿರ್ತಾರೆ, ತುಂಬಾ ಶ್ರಮ ವಹಿಸಿರ್ತಾರೆ. ಸೊ ಅಂಥವ್ರು ನನ್ನ ಜೊತೆಗಿದ್ದಾರೆ. ಸೊ ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ರಾಜು ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾವು ಸುಮಾರು 15 ವರ್ಷದಿಂದ ಮಾಡ್ತೀವಿ. ಎಷ್ಟು ಗಣಪತಿ ಮಾಡಿದ್ದೀರ? ಒಂದು 200 ಗಣಪತಿ ಮಾಡಿದ್ವಿ. 200 ಗಣಪತಿ. ಎಷ್ಟು ಅಡಿ ಗಣಪತಿ ಮಾಡಿದ್ದೀರ? ನಮ್ಮದು 1 ಅಡಿಯಿಂದ 10 ಅಡಿ ಮಟ್ಟ ಗಣಪತಿ. 1 ಅಡಿಯಿಂದ 10 ಅಡಿ ತನಕ ಗಣಪತಿನ ಮಾಡಿದ್ದಾರೆ. ಸೊ ಎಷ್ಟು ದಿನಗಳ ಕಾಲ ಆಯಿತು ಸರ್ ಇದು ಮಾಡಲಿಕ್ಕೆ? ಇದು 6 ತಿಂಗಳ ಕಾಲ ಬೇಕು. 6 ತಿಂಗಳ ಕಾಲ. ಸೊ ಇಲ್ಲೇ ಇದೇ ಜಾಗದಲ್ಲಿ? ಇದೇ ಜಾಗದಲ್ಲಿ. ಸೊ ಈ ಮಣ್ಣುಗಳು ಯಾವ ಮಣ್ಣುಗಳು ಕೊಣ್ಣೂರಿಂದ ತೊಂಬರ್ತೀವಿ. ಕೊಣ್ಣೂರು. ಯಾವ ಮಣ್ಣಿದು? ಜೇಡಿ ಮಣ್ಣು, ಸುಣ್ಣ ಮಣ್ಣು, ನಾರು ಮಿಕ್ಸ್ ಇರುತ್ತೆ. ಸೊ ನಾರು ಅಂದರೆ ಯಾವುದು? ತೆಂಗಿನ ನಾರು. ಓಕೆ. ಸೊ ಇದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡ್ತಾರೆ, ಅದಾದ ನಂತರ ಅದನ್ನ ಮಣ್ಣನ್ನು ಹದ ಮಾಡ್ತೀರಾ? ಮಿಕ್ಸ್ ಮಾಡಿ ಪ್ಯಾಟರ್ನ್ ತೆಗೆದು ಅದು ಮಾಡ್ತೀವಿ. ಇಲ್ಲಿ ಯಾವುದೇ POP ಬಳಕೆ ಮಾಡಲ್ಲ. ಇಲ್ಲಿ POP ಯಾವ ಗಣಪತಿನೂ ಇಲ್ಲ? ಯಾವುದೂ ಇಲ್ಲ. ಈ ಕಲರಿಂಗ್ ಎಷ್ಟು ದಿವಸ ತಗೊಂತೀರಾ? ಕಲರಿಂಗ್ 1 ತಿಂಗಳು ಬೇಕು. ಕಲರಿಂಗ್ 1 ತಿಂಗಳು ಬೇಕು. ಸೊ ಎಷ್ಟು ಬುಕ್ ಆಗಿದೆ ಈಗ ಆಲ್ರೆಡಿ ನಿಮ್ಮಲ್ಲಿ? ಆಲ್ರೆಡಿ ಒಂದು 30 ಬುಕ್ ಆಗಿದೆ. 30 ಬುಕ್ ಆಗಿದೆ. ಇನ್ನು ಕೊಡೋದಿದೆ. ಟೋಟಲ್ ಎಷ್ಟು ಮಾಡಿದ್ರ? ಟೋಟಲ್ 200 ಅದಾವೆ. ಚಿಕ್ಕದಿಡೋದು ದೊಡ್ಡ ಮಠ. ಇಲ್ಲಿ ಒಂದು 30 ಬುಕ್ ಆಗಿದೆ. 30 ಬುಕ್ ಆಗಿದೆ. ಓಕೆ. ಸೊ ಎಷ್ಟು ಜನ ಎಂಪ್ಲಾಯ್ ಇದ್ದೀರಾ ಇಲ್ಲಿ? ಒಂದು 25 ಜನ. 25 ಜನ ಕೆಲಸ ಮಾಡಿದಾರ. ಈ ಫಸ್ಟಿಗೆ ಮಾಡುವಾಗ ಕೆಲವೊಂದು ಸತಿ ಮುರಿದು ಬಿಡುತ್ತೆ, ಸೊ ಒಂದು ಸಲ ಡ್ಯಾಮೇಜ್ ಆಗ್ತಿರುತ್ತೆ. ಸೊ ಅವಾಗೆಲ್ಲ ಹೆಂಗೆ? ಎಲ್ಲ ಮೂವ್ಮೆಂಟ್, ಅದಕ್ಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿ ತಂದು ಎಲ್ಲ ವರ್ಕ್ ಮಾಡಿ ಮತ್ತೆ ಇದು ಕಂಡೀಷನ್ ಆಗಿ ಮಾಡ್ತೇವೆ. ಕೆಲವೊಂದು ಅಚ್ಚು ರೆಡಿ ಇರುತ್ತಾ? ಅಚ್ಚು ರೆಡಿ ಇರುತ್ತೆ. ಒಂದೊಂದು ಕೈಯಿಂದ ಮಾಡ್ಬೇಕಾಗುತ್ತೆ. ಈಗ ಒಂದು ಐಟಮ್ ಇಲ್ಲ ಅಂದ್ರೆ ಅದು ಕೈಯಿಂದ ಮಾಡಬೇಕು. ಒಂದು ಐಟಮ್ ಇಲ್ಲ ಅದನ್ನು ಕೈಲೇ ಮಾಡ್ತೀರಾ? ಕೈಲೇ ಪೇಂಟ್ ಮಾಡ್ತೀರಾ? ಹಾಂ. ಸೊ ಒಟ್ಟು 6 ತಿಂಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿ ಇವತ್ತು ಆ ಒಂದು ಪೂರ್ಣ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಗಣಪತಿಗೆ ಪೇಂಟ್ ಮಾಡೋದು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇವರ ಮಾತಾಗಿತ್ತು. ಬನ್ನಿ ಮತ್ತಷ್ಟು ಏನೆಲ್ಲ ಹೇಳ್ತಾರೆ ಸೊ ಕೇಳೋಣ. ಶಿಕ್ಷಕರೇ, ಹಲವು ಕಡೆ ಗಣಪತಿಯ ಸಿದ್ಧತೆ ನಡೀತಾ ಇದೆ. ಅದರಲ್ಲೂ ಒಂದಷ್ಟು ಯುವಕರು ಈಗಾಗಲೇ ಬುಕ್ ಮಾಡಿದಂಥ ಯುವಕರು ಅದನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಆ ಒಂದು ಗಣಪತಿಗೆ ಅಲಂಕಾರ ಅಂದರೆ ಬಣ್ಣವನ್ನು ತುಂಬುವಂಥ ಕೆಲಸಗಳನ್ನು ನಡೀತಾ ಇದೆ. ಸೊ ಒಟ್ಟಿನಲ್ಲಿ ನಮ್ಮ ದಾವಣಗೆರೆ ಸುತ್ತಮುತ್ತಲ ಎಲ್ಲವೂ ಕಡೆ ಗಣಪತಿಯ ಪ್ರಿಪ್ರೇಷನ್ ನಡೀತಾ ಇದೆ, ಟೆಂಟ್ ಪ್ರಿಪ್ರೇಷನ್ ನಡೀತಿದೆ. ಹೀಗೆ ಸಾಕಷ್ಟು ವಿಶೇಷವಾದ ಏನು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಒಂದಷ್ಟು ಥೀಮ್ಗಳನ್ನ ಇಟ್ಕೊಂಡು ಒಂದು ಯುವಕರು ಗಣಪತಿಯನ್ನು ಕೂರಿಸ್ತಾ ಇದ್ದಾರೆ. ಅದರಲ್ಲೂ ಈ ವರ್ಷ ಹೆಚ್ಚು ಗಣಪತಿ ಕೂರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಏರಿಯಾದಲ್ಲಿ 2, 3, 4 ಗಣಪತಿಗಳು ಕೂರ್ತಾ ಇದೆ. ಸೊ ಒಟ್ಟಿನಲ್ಲಿ ಯುವಕರು ಈ ಹಬ್ಬನ ಉತ್ಸುಕತೆಯಿಂದ ಅದ್ಭುತವಾಗಿ ಈ ಒಂದು ಗಣಪತಿ ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ, ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ಕನ್ನಡ ನ್ಯೂಸ್ ದಾವಣಗೆರೆ.